ಸರ್ ಗುರು ಮಾಡಿದ್ದು ಏನಿಲ್ಲ ರೀ, ಕಣ್ಣು ಶಾಂತ ಅಂತ ಮತ್ತೆ ರೀ ಸರ್ ಇವತ್ತು ಅನಿಸಿದ್ದು ಅಷ್ಟೇ ರೀ. ಒಂದೇ ಎರಡನೇ ದಿವಸ ಇನ್ನು ನೋಡ್ರಿ ಮತ್ತೆ ನಾಳೆ ಕಣ್ಣು ಶಾಂತ ಅಂತ ಕಣ್ಣು ಸ್ವಲ್ಪ ಕ್ಲಿಯರಿಟಿ ಅನಿಸ್ತದೆ. ಶಾಂತ ಅದಾವಂದ್ರೆ ನಿಮಗೇನು ಅದ್ರ ಬಗ್ಗೆ ಈ ಔಷಧ ಹಾಕೊಳ್ಳೋದ್ರಿಂದ ನಿಮ್ಮ ವೈಯಕ್ತಿಕ ಅನಿಸಿಕೆ ಏನು ಸ್ವಲ್ಪ ಅನ್ಸಕ್ಕೆ ಗುರುವಿನ ಕೆಲಸ ಮಾಡ್ತಿದ್ರೆ ಇವತ್ತು ಏನೂ ಇಲ್ಲ. ಮೊದಲ ನೀವು ಇದನ್ನ ಯಾಕೆ ಔಷಧ ಯಾಕೆ ಹಾಕೊಳಕ್ ಬಂದ್ರಿ? ಏನು ನೀವು ಏನು ಉದ್ದೇಶ ಏನು ಇಟ್ಕೊಂಡು ಹಾಕೊಳಕ್ ಬಂದ್ರಿ ಇಲ್ಲಿ? ನಾವೇನೋ ಸ್ವಲ್ಪ ಕಣ್ಣು ತೆಗೆದು ಸ್ವಲ್ಪ ಕಣ್ಣು ದೃಷ್ಟಿ ಭಾಳ ಕಮ್ಮಿ ಐತೆ ನಮಗೆ. ಹಾಂ, ಮುಂದಿನ ದೃಷ್ಟಿ ಭಾಳ ಕಮ್ಮಿ ಐತಿ. ಕ್ಲಿಯರ್ ಆಗೋದು ಬಂದು ನೋಡಿದ್ ಮತ್ತೆ ನಾಳೆ ಮೂರನೇ ದಿವಸ ಸ್ವಲ್ಪ ಏನು ಫರಕ್ ಬೀಳ್ಬೋದು. ಶಾಂತ ಮಾತ್ರ ಈಗ 2 ದಿವಸ ಮಾತ್ರ ನಿಮ್ಮ ಕಣ್ಣಿನಲ್ಲಿ ಇರ್ತಕ್ಕಂಥದ್ದೆಲ್ಲ ಸಂಪೂರ್ಣ ನಿಮ್ಗೆ ಇದು ಅನ್ಸೈತಿ. ಈಗ ಕ್ಲಿಯರ್ ಅನ್ಸುತ್ತೆ. ನೀವು ಈ ಗುರುವಿನ ಯಾಕೆ ನಂಬಾಕ್ತಾರೆ ನೀವು? ರಗಡ ಈಗ ಡಾಕ್ಟರ್ಗಳು ಅದಾರು, ಚಲೋ ಡಾಕ್ಟರ್ಸ್ ಅದಾರು, ಅಲ್ಲಿ ಹೋಗಿ ನೀವು ಈ ಟ್ರೀಟ್ಮೆಂಟ್ ತೊಗೋಬೋದಲ್ಲ. ಇಲ್ಲೇ ಯಾಕೆ ನೀವು ಈ 50 ರೂಪಾಯಿದಾಗನೇ ಯಾಕೆ ಕಡಿಮೆ ಮಾಡ್ಕೊಳಕ್ತೀರಿ? ಆಯುರ್ವೇದಿಕ್ ಔಷಧ. ಹಾಂ, ಅಲ್ಲ ನಿಮಗೆ 100% ಗುರುಜಿಯವ್ರ ಮ್ಯಾಗ ನಂಬಿಕೆ ಐತೆ ಅನ್ನೋಲ್ಲ. ನನ್ನ ನಂಬಿಕೆ ಇಲ್ರಿ ಗುರುಜಿಯವ್ರ ಮ್ಯಾಗ. ನಂಬಿಕೆ ಇಟ್ಟ ಕೆಲಸ ಬರಲ್ಲ ಐತ್ರಲ್ಲ, ನಂಬಿಕೆ ಇಟ್ಟರೆ ಕೆಲಸ ಆಗೋದು. ಅಲ್ಲಿ ಕೆಲಸ ಬರೋದು ಒಂದು ಯಾರ ಮ್ಯಾಗ ಒಂದು ನಂಬಿಕೆ ಬೇಕು ಮನುಷ್ಯ. ನಂಬಿಕೆ ಇಲ್ಲದ ಏನೋ ಆಗುದಿಲ್ಲ. ಕರೆಕ್ಟ್ ಆಯ್ತಲ್ಲ, ಹಾಕತ್ತಿದ್ರೆ ಯಾಕತ್ತೆ ಆಗೋದಿಲ್ಲ. ನಮ್ಮ ಮನುಷ್ಯನ ಮ್ಯಾಗ ಇರೋದು ಅನ್ನೋ ವಿಶ್ವಾಸ ಐತೆ ನಿಮ್ದು ಗುರುಜಿಯವ್ರ. ಯಾವುದೋ ಕೆಲಸ ಮಾಡ್ರೆ ಹಾಕೋದು. ನಿಮ್ಮ ಗುರುಜಿಯವ್ರ ಮ್ಯಾಗ ಸಂಪೂರ್ಣ ವಿಶ್ವಾಸ ಐತಿ. ನಿಮ್ಮಲ್ಲಿ ಇರ್ತಕ್ಕಂಥದ್ದು ಕಣ್ಣಿಂದೆಲ್ಲ ಕಂಪ್ಲೇಂಟ್ ಎಲ್ಲ ನಿಮ್ಮ ದೃಷ್ಟಿ ಎಲ್ಲ ಸರಿಯಾಗಿದೆ ಕಾಣಕತ್ರಿ. ಈಗ ದೃಷ್ಟಿದೇನ ಇಲ್ಲದ್ರೆ ಸ್ವಲ್ಪ ಶಾಂತವಾಗಿ ಇವತ್ತು ಮತ್ತೆ ನಾಳೆ ಇವತ್ತು 2 ದಿವಸ 2ನೇ ದಿವಸ ಇವತ್ತು ನೋಡೋಣ ಮತ್ತೆ ನಾಳೆ 3ನೇ ದಿವಸ. ಹೌದು, ಸರಿ ಆಗತ್ತಲ್ಲ. ದೇವ್ರ ಜೈ ಗುರುದೇವ್ರು. ಒಟ್ಟು ನಿಮ್ಗೆ ನಿಮ್ಮ ಮನ್ಸಿನ ತಕ್ಕಂತೆ ನಿಮ್ಮ ಮನ್ಸಿಗೆ ಒಟ್ಟು ತಪ್ಪಿದ್ರೆ ಸಂತೋಷ ಅಲ್ಲ ಅಂತ ಒಟ್ಟು ನೀವು ಒಂದು ಸ್ವಲ್ಪ ಹೇಳಿ ಪಾಪ